ಮಾಮ್ ಸಮಾಧಾನ ಮಾಡ್ಕೊ. ನಾನು ಹೇಳ್ದೆ ತಾನೆ ನೀನು ಒಳಗೆ ಹೋಗ್ಬೇಡ ಅಂತ. ನನಗೆ ಚೆನ್ನಾಗಿ ಗೊತ್ತಿತ್ತು ಹೀಗೆಲ್ಲ ಆಗತ್ತೆ ಅಂತ. ನೋಡಿದ್ಯಾ ಮಾಮ್ ತಾರಕ್ ಹೇಗ್ ಮಾತಾಡ್ದ ಅಂತ? ಅವ್ನ್ ಮಾತಾಡೋದ್ ನೋಡಿದ್ರೆ ನಿನ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಂತ ಅನ್ನಿಸ್ತಿದೆ ಅಮ್ಮ. ಮಾಮ್ ಎಲ್ಲ ಗೊತ್ತಿದ್ದು ನೀನ್ ಹೀಗಳೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಪ್ಲೀಸ್ ಮಾಮ್ ಅಳಬೇಡ. ಅಳದೆ ಇನ್ನೇನ್ ಮಾಡ್ಲಿ ಸಮಂತ? ಇವತ್ತಿನವರೆಗೂ ಎಷ್ಟೇ ದುಃಖ ಆದ್ರೂ ಒಬ್ಳೆ ಅಳ್ತಾ ಇದೆ. ಯಾಕೆಂದ್ರೆ ರಾಜೇಶ್ವರಿ ಅಂದ್ರೆ ಒಂದು ಗತ್ತಿದೆ. ಎಲ್ರು ಮುಂದೆ ಹತ್ರ ಆಡ್ಕೊಳ್ಳೋದಕ್ಕೊಂದು ಚಾನ್ಸ್ ಸಿಗುತ್ತೆ ಅಂತ ಸುಮ್ಮನೆ ಇರ್ತಾ ಇದೆ. ಆದ್ರೆ ಇವತ್ತು ನನ್ನಿಂದ ಆಳುರ ತಡ್ಕೊಳಕ್ಕಾಗ್ತಾ ಇಲ್ಲ. ಅವನು ನನ್ನ ಮಗ. ಅವನಿಂತ ಸ್ಥಿತಿಲಿರುವಾಗ ನೋಡ್ದೆ ಹೇಗಿರ್ಲಿ? ಅವ್ನು ನೋವು ಪಡೋದನ್ನ ನೋಡ್ಕೊಂಡು ಸುಮ್ಮನೆ ಇರ್ಲಾ? ನಿಮ್ಮೆಲ್ರಿಗೂ ನನ್ ಕೋಪ ಕಾಣಿಸುತ್ತೆ ಹೊರತು ಅದ್ರ ಹಿಂದೆ ಇರೋ ನೋವು ಕಾಣಿಸಲ್ಲ. ಅವನ್ನ ಎತ್ತಾಡ್ಸಿದ್ದೀನಿ, ಮುದ್ದಾಡಿದ್ದೀನಿ, ನೋವಾದಾಗ ಅತ್ತಿದ್ದೀನಿ, ನಕ್ಕಾಗ ನಕ್ಕಿದ್ದೀನಿ. ಅಂಥದ್ರಲ್ಲಿ ಅವನ್ನ ನಾನು ಮುಟ್ಬಾರ್ದ? ನನ್ನನ್ನು ಅವನು ಶತ್ರು ಅನ್ನೋ ಹಾಗೆ ನೋಡ್ತಾನೆ. ಮಾಮ್ ನಿನ್ ನೋವೇನು ಅಂತ ನನಗೆ ಅರ್ಥ ಆಗತ್ತೆ. ಆದ್ರೆ ಯಾವತ್ತೋ ನಡೆದಿರೋ ಘಟನೆನ ಮನ್ಸಲ್ಲಿ ಇಟ್ಕೊಂಡು ತಾರಕ್ ಹೀಗೆಲ್ಲ ಮಾಡ್ತಿದ್ದಾನೆ. ಯಾವತ್ತಾದ್ರೂ ಒಂದಿನ ನೀನ್ ಏನು ತಪ್ಪು ಮಾಡಿಲ್ಲ ಅಂತ ತಿಳಿಯುತ್ತೆ. ಅವತ್ತು ಅವನಾಗಿ ನಿನ್ನ ಹತ್ರ ಬಂದು ಸಾರಿ ಕೇಳ್ತಾನೆ. ಆ ದಿನ ಯಾವಾಗ ಬರುತ್ತೋ ಏನೋ. ಅಲ್ಲಿವರೆಗೂ ನಾನೇ ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಅಮ್ಮ ನೀನ್ ಹೀಗೆ ಹೇಳ್ಬೇಡ ಅಮ್ಮ, ನನ್ಗೂ ಅಳು ಬರುತ್ತೆ. ಮಾಮ್ ನೀನ್ ಒಂದ್ ಕ್ಷಣ ಕಾಣಿಸ್ಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಿರೋ ತರ ಫೀಲ್ ಆಗತ್ತೆ. ಅಂಥದ್ರಲ್ಲಿ ಸಾಯೋ ಮತ್ ಯಾಕೆ ಆಡ್ತೀಯ ಮಾಮ್? ಇನ್ಯಾವತ್ತೂ ಹೀಗೆಲ್ಲ ಮಾತಾಡ್ಬೇಡ. ಇದು ನಾನ್ ಮಾತಾಡ್ತಾ ಇರೋದಲ್ಲ, ನನ್ ಮನ್ಸ್ ಒಳಗಡೆ ಇರೋ ನೋವು ಮಾತಾಡಿಸ್ತಾ ಇದೆ. ಯೋಚನೆ ಮಾಡ್ಬೇಡ ಮಾಮ್, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗ್ತಾ ಇತ್ತೋ ಏನೋ, ಆದ್ರೆ ಆ ದರಿದ್ರದೊಳ್ ಬಂದ್ಲಲ್ಲ, ಇನ್ಮೇಲೆ ಸರಿ ಹೋಗೋ ಯಾವ ಲಕ್ಷಣನೂ ಇಲ್ಲ. ಅವಳು ಬಂದ್ಮೇಲೆ ನಾವಿಬ್ರು ಮಧ್ಯೆ ಇಷ್ಟೊಂದು ಡಿಫ್ರೆನ್ಸ್ ಶುರುವಾಗಿತ್ತು. ಅದೇ ನಾನು ಇಷ್ಟಪಟ್ಟು ಹುಡುಗಿ ಜೊತೆ ಮದ್ವೆ ಆಗಿದ್ದಿದ್ರೆ ಅವಳ ಜೊತೆ ಖುಷಿಯಾಗಿರ್ತಾ ಇದ್ದ, ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇದ್ದ. ಆದ್ರೆ ಕೆಲಸದವಳು ಬಂದು ನನ್ನ ಆಸೆ ಕನಸುಗಳನ್ನೆಲ್ಲ ಹಾಳು ಮಾಡ್ಬಿಟ್ಲು. ಇವಳು ಯಾವತ್ತು ನಮ್ಮ ಜೀವನದಿಂದ ತೊಲಗಿ ಹೋಗ್ತಾಳೋ ಅವತ್ತೇ ನಮ್ಮ ಜೀವನಕ್ಕೆ ಶಾಂತಿ ನೆಮ್ಮದಿ ಸಿಗೋದು. ಹೌದಾ? ಹೌದು ಕಣವ, ಅದಕ್ಕೆ ಎಲ್ಲ ಮಾತಾಡ್ಸಕ್ ಹೋದ್ರು. ನೀನು ಹೋಗವಾ? ನೀವ್ ಹೋಗಿದ್ರ? ನೀವೇ ಹೋಗಿಲ್ಲ ಅಂದ್ರೆ ನಾನು ಹೋಗೋದು ತಪ್ಪಾಗತ್ತೆ. ಅವರೆಲ್ಲ ಮಾತಾಡ್ಸ್ಕೊಂಡ್ ಬರ್ಲಿ, ನಾವ್ ಆಮೇಲೆ ಹೋಗೋಣ. ನಾವುಗಳು ಹೋಗದೇ ಇದ್ರು ನಡೆಯುತ್ತೆ, ಆದ್ರೆ ನೀನ್ ಹೋಗ್ಲೇಬೇಕು. ಯಾಕೆ ಹೇಳ? ನೀನು ನಮ್ ಬಾಸ್ ಹೆಂಡ್ತಿ. ಅವ್ರ ಪ್ರಜ್ಞೆ ಬಂದ್ಮೇಲೆ ಎಲ್ಲಿ ನನ್ ಹೆಂಡ್ತಿ ಅಂತ ಹುಡುಕ್ತಾ ಇರ್ತಾರೆ. ಹೋಗು, ಒಳಗ್ ಹೋಗಿ ಮಾತಾಡ್ಸು. ಹೌದು ಕಣವ, ನೀ ಒಳಗೋಗಿ ಅವ್ರು ಬೇಗ ಹುಷಾರಾಗ್ಲಿ ಅಂತ ನೀನ್ ದೇವಸ್ಥಾನದಿಂದ ತಂದಿರೋ ಕುಂಕುಮನ ಅವ್ರ ಹಣೆಗಿಡು. ಹೋಗು ಮಯೂರಿ. ಮತ್ತೆ ಯಾಕೆ ಬಂದು ಅಂತ ಕೇಳು ಸಮಂತ. ಮಯೂರಿ ಹೋಗಿರಿಂದ. ಅಮ್ಮವ್ರೆ, ಅದು ದೇವ್ರ ಪ್ರಸಾದ ತಂದಿದ್ದೆ.
ಅದನ್ನ ಚಿಕ್ಕ ಯಜಮಾನ್ರಿಗೆ ಕೊಡೋಣ ಅಂತ. ಮಾಡೋದೆಲ್ಲ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋ ನಾಟಕ ಆಡ್ತಾ ಇದ್ಯಾ? ಇಲ್ಲ, ನನ್ ಮಗ ಇನ್ನು ಬದುಕಿದ್ದಾನೆ, ಅವನ್ನ ಶಾಶ್ವತವಾಗಿ ದೂರ ಮಾಡ್ಬಿಡೋಣ ಅಂತ ಪ್ರಸಾದದಲ್ಲಿ ಏನಾದ್ರು ಬೆರೆಸ್ಕೊಂಡ್ ಬಂದು ತಿನ್ಸೋದಕ್ ಬಂದಿದ್ಯಾ? ರಾಜೇಶ್ವರಿ, ಇನ್ನು ನಿನ್ಗೆ ಅವಳ ಮೇಲೆ ಅನುಮಾನ ಹೋಗಿಲ್ವಾ? ಪದೇ ಪದೇ ಯಾಕೆ ಹಾಗೆ ಅವಮಾನ ಮಾಡ್ತಿದ್ಯಾ? ಅವಳು ನಿನ್ಗೆ ಅಂತ ಅನ್ಯಾಯ ಏನ್ ಮಾಡಿದಾಳೆ? ಮಾಡಿರೋದ್ ಸಾಲ್ದ? ನನ್ನ ಮಗನ ನನ್ನಿಂದ ದೂರ ಮಾಡಿದ್ದಾಳೆ. ನನ್ ಮಗ ನನ್ ಜೀವ, ಅವನೇ ಇಲ್ದ ಮೇಲೆ ನಾನ್ ಬದುಕಿದ್ದು ಏನ್ ಪ್ರಯೋಜನ ಚಂದ್ರು? ನಿನ್ ಮಗನ್ನ ಕಿತ್ಕೊಂಡಿರೋದು ಅವಳಲ್ಲ, ಅವಳ ಜೀವನ ಕಿತ್ಕೊಂಡಿರೋದು ನಿನ್ ಮಗ. ಅವಳೇ ಬಯಸಿ ನಿನ್ ಮಗನ ಮದುವೆ ಆಗಿಲ್ಲ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ? ಅವನು ಮಾಡಿರೋ ತಪ್ಪಿನಿಂದ ಪಾಪ ಇವತ್ತು ಅವಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಮೊದಲು ಅದನ್ನ ಅರ್ಥ ಮಾಡ್ಕೊ. ಯಾವಾಗ ನೋಡಿದ್ರು ನೀವು ಇವಳ ಪರ ವಹಿಸ್ಕೊಂಡು ಮಾತಾಡ್ತಿರಲ್ಲ, ಯಾಕೆ? ನಿಮ್ ಹೆಂಡತಿ ಮೇಲೆ ಇಳ್ದಿರೋ ಪ್ರೀತಿ ಈ ಕೆಲಸದವಳ ಮೇಲೆ ಯಾಕೆ ಅಂತ. ಯಾಕಂದ್ರೆ ಅವಳು ನನ್ ಸೊಸೆ, ನನ್ ಮನೆ ಬೆಳಗಕ್ ಬಂದಿರೋ ದೇವತೆ. ದಾರಿ ತಪ್ಪು ಹೋಗ್ತಿರೋ ಮಗನ್ನ ಸರಿ ಮಾಡಕ್ ಬಂದಿರೋ ಅವನ ಹೆಂಡತಿ. ನನ್ನ ಮಗ ದಾರಿ ತಪ್ತಾ ಇಲ್ಲ ರೀ, ಇವಳು ಅವನ ದಾರಿ ತಪ್ಪಿಸ್ತಾ ಇದ್ದಾಳೆ. ಅದು ನಿಮಗ್ ಗೊತ್ತಾಗ್ತಾ ಇಲ್ಲ. ಖಂಡಿತ ಅಲ್ಲ, ಅವಳು ದಾರಿ ತಪ್ಪಿಸೋ ಹುಡುಗಿ ಅಲ್ವೇ ಅಲ್ಲ. ಹಾಗೇನಾದ್ರೂ ಇದ್ದಿದ್ರೆ ನೀನ್ ಅಂದಿದ್ದೆಲ್ಲ ಅನಿಸ್ಕೊಂಡು ಬೈದಿದ್ದೆಲ್ಲ ಬೈಸ್ಕೊಂಡು ಸುಮ್ನೆ ಹಾಕಿರ್ತಿದ್ಲು. ಅವಳಿಗೂ ಸ್ವಾಭಿಮಾನ ಅನ್ನೋದಿಲ್ವಾ? ಆ ಸ್ವಾಭಿಮಾನಕ್ಕೆ ಹೊಡೆತ ಬೀಳ್ತಾ ಇದ್ರೆ ಅದನ್ನ ಸಹಿಸ್ಕೊಂಡು ಹೋಗ್ತಾ ಇದ್ದಾಳಲ್ಲ, ಅದು ಅವಳು ದೊಡ್ಡ ಗುಣ ಅಲ್ವಾ? ಆ ಗುಣನ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಾಗ ಮಾತಾಡ್ತಿರೋಳು ನೀನು. ಚಂದ್ರು, ಅತ್ತೆ ಮಾವ, ಪ್ಲೀಸ್ ಪ್ಲೀಸ್ ಜಗಳಾಡ್ಬೇಡಿ. ನಾವಿಲ್ಲಿ ಜಗಳ ಮಾಡೋಕ್ ಬಂದಿಲ್ಲ, ತಾರಕ್ನ ನೋಡೋದಕ್ ಬಂದಿದ್ದೀವಿ. ನೀವಿಬ್ರು ಈ ರೀತಿ ಜಗಳ ಮಾಡೋದು ತಾರಕ್ ನೋಡ್ಬಿಟ್ರೆ ಈ ಜಗಳ ಮತ್ತಷ್ಟು ಜಾಸ್ತಿ ಆಗ್ಬಿಡುತ್ತೆ. ಅದಲ್ಲದೆ ಊರ್ ಜನರಿಗೆ ನಾವ್ ಈ ರೀತಿ ಜಗಳ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಅವ್ರ ನಮ್ಮ ಬಗ್ಗೆ ಏನ್ ತಿಳ್ಕೊಳಲ್ಲ ಹೇಳಿ. ಪ್ಲೀಸ್ ಜಗಳ ನಿಲ್ಸಿ. ಹೌದು ಡ್ಯಾಡ್, ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಾವು ಇಲ್ಲಿಗೆಲ್ಲ ಬಂದು ಹೇಗ್ ನಡ್ಕೋತಾ ಇರೋದು ಸರಿ ಇಲ್ಲ. ಜಗಳ ಎಲ್ಲ ಏನಿದ್ರು ಬ್ಯಾಂಗ್ಳೂರಲ್ಲೇ ಮಾಡೋಣ.